ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ 8ನೇ ಅಧ್ಯಾಯದ 21, 22, 20 ಈ ಶ್ಲೋಕಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ಶ್ರೀಕೃಷ್ಣ ತನ್ನಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು ಅಂತ ಮಹಾತ್ಮ್ಯವನ್ನು ನಿರೂಪಣೆ ಮಾಡ್ತಾ, ನಾನು ಸೃಷ್ಟಿಕರ್ತ, ನಾನು ಸಂಹಾರಕರ್ತ, ನನ್ನಲ್ಲಿ ಆ ಮಹಿಮೆಯನ್ನು ಅನುಸಂಧಾನ ಮಾಡಬೇಕು ಅದನ್ನು ತಿಳಿಸ್ತಾ ಬಂದ. ನನ್ನನ್ನು ಅವ್ಯಕ್ತ ಅಂತ ಕರೀತಾರೆ, ನನ್ನನ್ನು ಅಕ್ಷರ ಅಂತ ತಿಳಿ. ಅವ್ಯಕ್ತೋ ಅಕ್ಷರ ಇತ್ಯುಕ್ತ ಅಂತಂದರು. ಅಕ್ಷರ ಶಬ್ದದ ವಿವರಣೆ ಹಿಂದೆನೇ ಕೊಟ್ಟಿದ್ದ. ಆ ಅವ್ಯಕ್ತ ಬೇರೆ ಅಲ್ಲ, ಅಕ್ಷರ ಬೇರೆ ಅಲ್ಲ ಅಂತ ಈಗ ತಿಳಿಸಿದ. ವ್ಯಕ್ತ ಅಂದರೆ ಉತ್ಪತ್ತಿ ನಾಶಗಳನ್ನು ಹೊಂದಿರೋದನ್ನು ಕರೀತಾರೆ. ಉತ್ಪತ್ತಿ ನಾಶಗಳು ಇಲ್ಲದೇ ಇರೋದರಿಂದ ನನ್ನನ್ನು ಅವ್ಯಕ್ತ ಅಂತ ತಿಳಿತಾರೆ. ಹಾಗಾಗಿ ನನ್ನನ್ನು ಪಡೆಯೋದು, ಈ ವಿವರಣೆಯನ್ನು ಕೊಡುವಾಗ ಶ್ರೀಕೃಷ್ಣ ವೇದ ಉಪನಿಷತ್ತುಗಳಲ್ಲಿ ಮೋಕ್ಷದ ವಿವರಣೆಯನ್ನು ನಾನಾ ರೀತಿಯಾಗಿ ತಿಳಿಸ್ತಾ ಇರ್ತದೆ ಒಂದೊಂದು ವಾಕ್ಯದಲ್ಲಿ. ಕೆಲವು ಕಡೆ ಅವ್ಯಕ್ತನ ಪ್ರಾಪ್ತಿಯನ್ನು ಮುಕ್ತಿ ಅಂತ ಹೇಳಿದೆ, ಕೆಲವು ಕಡೆ ಅಕ್ಷರ ಪ್ರಾಪ್ತಿಯನ್ನು ಮುಕ್ತಿ ಅಂತ ಹೇಳಿದೆ. ಅವುಗಳನ್ನು ಹೊಂದಿದವನು, ಅವ್ಯಕ್ತನನ್ನು ಹೊಂದಿದವನು, ಅಕ್ಷರನನ್ನು ಪಡೆದವನು ಪುನರ್ಜನ್ಮಕ್ಕೆ ಬರಲಾರ ಅಂತ ಹೇಳಿದೆ. ಇನ್ನು ಕೆಲವು ಕಡೆ ಪರಮಾತ್ಮನ ಪ್ರಾಪ್ತಿ, ಅದನ್ನು ಪಡೆದವನು ಮತ್ತೆ ಪುನರ್ಜನ್ಮ ಪಡೆಯಲಾರ ಅಂತ ಹೇಳಿದೆ. ಇವೆಲ್ಲ ಮಾತುಗಳು ಕೂಡ ಮೇಲ್ನೋಟಕ್ಕೆ ಅವ್ಯಕ್ತ ಬೇರೆ ಏನೋ, ಅಕ್ಷರ ಬೇರೇನೋ, ಅವರವರನ್ನು ಪಡೆದರೆ ಮುಕ್ತಿ ಮತ್ತೆ ಪುನಃ ಆಗ್ತದೆ, ಪುನರ್ಜನ್ಮ ಇಲ್ವೇನೋ ಅಂತ ಸ್ವಲ್ಪ ಮೇಲ್ನೋಟಕ್ಕೆ ಸರಿಯಾಗಿ ಅರ್ಥ ಆಗಲ್ಲ. ಹಾಗಾಗಿ ವೇದ ಉಪನಿಷತ್ತುಗಳು ಅವುಗಳನ್ನೆಲ್ಲ ನಿರ್ಣಯಿಸಲಿಕ್ಕೆ ಪರಮಾತ್ಮ ಅವ್ಯಕ್ತ ಬೇರೆ ಅಲ್ಲ, ಅಕ್ಷರ ಶಬ್ದದಿಂದ ಕರೆಸ್ಕೊಳ್ಳೋವನು ಬೇರೆ ಅಲ್ಲ, ಅವರಿಬ್ಬರೂ ನಾನೇ. ಬ್ರಹ್ಮ ಶಬ್ದದಿಂದ, ವಿಷ್ಣು ಶಬ್ದದಿಂದ ಕರೆಸ್ಕೊಳ್ಳೋವನು ನಾನೇ. ನನ್ನನ್ನು ಪಡೆಯೋದೇ ಪರಮಾಗತಿ, ನನ್ನನ್ನು ಪಡೆಯೋದೇ ಪರಮ ಮುಕ್ತಿ. ಪುನರ್ಜನ್ಮ ಇಲ್ಲ ಅಂತಂದರೆ ನನ್ನನ್ನು ಪಡೆಯೋದು ಅಂತ ಅರ್ಥ. ಹೀಗೆ ಎಲ್ಲ ಉಪನಿಷತ್ತು ವೇದಗಳ ವಾಕ್ಯಗಳಲ್ಲಿ ಪರಮಾಗತಿ ಅಂತ ಕರೆಸ್ಕೊಳ್ಳೋದು ನಾನೇ, ನನ್ನನ್ನು ಪಡೆಯೋದನ್ನೇ ಕರೀತಾರೆ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಮಮ ಧಾಮ, ನನ್ನದೇ ಆದಂಥ ಸ್ವರೂಪ ಅದು ಅಂತಂದ. ತನ್ಮಮ ಧಾಮ, ಅದು ನನ್ನ ಸ್ವರೂಪ. ಯಾವುದನ್ನು ಪಡೆಯೋದರಿಂದ
ಮತ್ತೆ ಸಂಸಾರಕ್ಕೆ ನಿವೃತ್ತಿ ಇಲ್ಲವೋ, ಸಂಸಾರಕ್ಕೆ ಮರಳಲ್ವೋ ಅದು ನನ್ನ ಸ್ವರೂಪ ಅಂತ ಭಗವಂತನ ಮಹಿಮೆಯನ್ನು ಶ್ರೀಕೃಷ್ಣ ಸ್ಪಷ್ಟಪಡಿಸಿದ. ಇದಾದ ಮೇಲೆ 22ನೇ ಶ್ಲೋಕ. ನಿನ್ನೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೆ. ಭಗವಂತನನ್ನು ಹೊಂದಲಿಕ್ಕೆ ಸಾಧನವಾದದ್ದು ಭಕ್ತಿ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಹಿಂದೆ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ ಅಂತ ಹೇಳ್ದ. ಭಕ್ತಿನೇ ಪರಮಾತ್ಮನ ಪ್ರಾಪ್ತಿಗೆ ಸಾಧನ ಅಂತ ಹೇಳ್ದ. ಬರೀ ಭಕ್ತಿಯಲ್ಲ, ಸಾಧನಾಂತರಗಳಿಂದ ಸಹಿತವಾದ ಭಕ್ತಿ ಅಂತ ತಿಳಿಸಿದ. ಯೋಗ ಬೇಕು, ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಅವೆಲ್ಲ ಸೇರಿ ಭಕ್ತಿ ಪರಮಾತ್ಮನ ಪ್ರಾಪ್ತಿಗೆ ಸಾಧನ ಅಂತ ನಿರೂಪಣೆ ಮಾಡಿದ ಕೃಷ್ಣ. ಸಾಧನಾಂತರಗಳಿಂದ ಸಹಿತವಾದ ಭಕ್ತಿ ಅಂದಾಗ ಸಾಧನಾಂತರ ಅನ್ನೋದರಿಂದ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಸಾಧನಾಂತರಗಳಲ್ಲಿ ಬೇರೆ ಎಲ್ಲ ಸಾಧನಗಳು ಭಕ್ತಿಯಂತೆ ಭಗವಂತನ ಪ್ರಾಪ್ತಿಗೆ ಸಾಧನವಾದಾಗ ಪರಮ ಸಾಧನತ್ವ ಭಕ್ತಿಗೆ ಹೇಗೆ ಅಂತ ಸಹಜವಾಗಿ ಪ್ರಶ್ನೆ ಬಂದೇ ಬರ್ತದೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ. ಭಕ್ತಿನೇ ಪರಮ ಮುಖ್ಯ ಸಾಧನ ಅಂತ. ಭಕ್ತಿಗೆ ಪರಮ ಮುಖ್ಯ ಸಾಧನತ್ವ ಇರೋದು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಪುರುಷ ಇತಿ ಅಂತ, ಪುರುಷಃ ಸಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಭಕ್ತಿಗೇನೆ ಪರಮ ಮುಖ್ಯ ಸಾಧನತ್ವ ಇರೋದು, ಬೇರೆದಕ್ಕಿಲ್ಲ. ಅವೆಲ್ಲವೂ ಅಂಗವಾಗ್ತಾವಷ್ಟೆ. ಅದನ್ನು ತಿಳಿಸ್ಲಿಕ್ಕೆ ಈ ಶ್ಲೋಕ ಬಂತಂತೆ. ಪುರುಷಃ ಸ ಪರಃ ಪಾರ್ಥ ಅನನ್ಯಯ ಭಕ್ತಿಯ ಲಭ್ಯ. ನಿನ್ನೆ ತಿಳಿಸುವಾಗ ಅನನ್ಯಯ ಭಕ್ತಿಯ ಲಭ್ಯ ಅಂತ, ಅನನ್ಯವಾದಂಥ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದಂತೆ. ಪರಃ ಸಹ ಪುರುಷಃ ಅನನ್ಯಯ ಭಕ್ತಿಯ ಲಭ್ಯ. ಹೇ ಪಾರ್ಥ, ಹೇ ಅರ್ಜುನನೇ, ಅನನ್ಯ ಭಕ್ತಿ ಮಾಡಿದರೆ ಮಾತ್ರ ಆ ಪರಮಾತ್ಮ ಸಿಗಲಿಕ್ಕೆ ಸಾಧ್ಯ ಅಂತಂದ. ವಿವರಣೆಯಲ್ಲಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಅಂತಂದ ಕೃಷ್ಣ. ಶ್ಲೋಕವನ್ನು ಅನುಸಂಧಾನ ಮಾಡಬೇಕು. ಸ್ವತಃ ಸಾಕ್ಷಾತ್ ನಾರಾಯಣ ಹೇಳ್ತಾ ಇದ್ದಾನೆ. ಯಸ್ಯ ಅಂತಸ್ಥಾನಿ ಸರ್ವಮಿದಂ ಜಗತ್ ಏನ ತತಂ ಸ ಪರಮಃ ಪುರುಷಃ ಅನನ್ಯಯ ಭಕ್ತಿಯ ಲಭ್ಯ ಅಂದ. ಇಡೀ ಪ್ರಪಂಚ ಯಾವ ಪರಮಾತ್ಮನನ್ನು ಆಶ್ರಯ ಪಡೆದಿದೆಯೋ, ಇಡೀ ಪ್ರಪಂಚವನ್ನು ಯಾರು ವ್ಯಾಪಿಸಿದಾನೋ ಅಂತಹ ಪರಮಪುರುಷನಾದ ಪರಮಾತ್ಮ ನಮ್ಮಿಂದ ಪಡೀಲಿಕ್ಕೆ ಸಾಧ್ಯವಾಗ್ತಾನೆ. ಯಾವಾಗ ಅಂದರೆ ಅನನ್ಯಯ ಭಕ್ತಿಯ. ಅನನ್ಯ ಭಕ್ತಿ ಅಂದರೆ ಅನ್ಯ ಅಸಾಧಾರಣವಾದ ಭಕ್ತಿಯನ್ನು ಮಾಡಬೇಕಂತೆ. ಇನ್ನೊಬ್ಬರಲ್ಲಿ ಅಂಥ ಭಕ್ತಿ ಮಾಡಬಾರ್ದು. ಪರಮಾತ್ಮನಲ್ಲಿ ಅಸಾಧಾರಣವಾದ ಭಕ್ತಿಯನ್ನು ಮಾಡಬೇಕು. ಆ ಥರದ ಭಕ್ತಿ ಮಾಡಿದರೆ ಮಾತ್ರ ಪರಮಾತ್ಮನನ್ನು ಪಡೀಲಿಕ್ಕೆ ಸಾಧ್ಯ. ಇವತ್ತು ಭಗವಂತ ನಮಗಿನ್ನೂ ಪ್ರಾಪ್ತಿ ಆಗಿಲ್ಲ ಅಂದರೆ ನಮ್ಮ ಭಕ್ತಿಯಲ್ಲಿ ಕೊರತೆ ಇದೆ ಅಂಥೇಳಿ. ಓಂ ಪರೇಣ ಚ ಶಬ್ದಸ್ಯ ತಾದ್ವಿಧ್ಯಂ ಭೂಯಸ್ತ್ವಾನುಬಂಧ ಅಂತ ಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ಭಕ್ತಿನೇ ಪ್ರಧಾನ ಸಾಧನ ಅಂತ ವ್ಯಾಸರು ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ಭಕ್ತಿಗಿಂತ ಮತ್ತೊಂದು ಪ್ರಧಾನ ಸಾಧನ ಇಲ್ಲ ಪರಮಾತ್ಮನ ಪ್ರಾಪ್ತಿಗೆ. ಹಾಗಾಗಿ ಅದನ್ನು ಅರಿತು ಮನುಷ್ಯ ಸಾಧಕನಾದವನು
ಅವನ ಮಹಾತ್ಮ್ಯ ಜ್ಞಾನವನ್ನು ಚೆನ್ನಾಗಿ ಮಾಡಿಕೊಂಡು ಅವನಲ್ಲಿ ಅತಿಶಯಿತವಾದ ಸ್ನೇಹದಿಂದ ಅವನನ್ನು ಪಡೀಲಿಕ್ಕೆ ಸಾಧ್ಯ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಕೃಷ್ಣ. ಇದು 22ನೇ ಶ್ಲೋಕವನ್ನು ನಾವು ಚಿಂತನೆ ಮಾಡಬೇಕಾದದ್ದು. 23ನೇ ಶ್ಲೋಕ ಭಗವಂತನನ್ನು ಪಡೆದ ಮೇಲೆ ಬೇರೆಯವರಿಗೆ ಪುನರಾವೃತ್ತಿ ಇಲ್ಲ ಅಂತ ತಿಳಿಸಿದ ಕೃಷ್ಣ. ಪಡೆಯದೇ ಇದ್ದವರಿಗೆ ಪುನರಾವೃತ್ತಿ ಇದೆ. ಯಾರು ಪಡಿತಾರೋ ಪುನರಾವೃತ್ತಿ ಇಲ್ಲ, ಯಾರು ಪರಮಾತ್ಮನನ್ನು ಪಡೆಯಲ್ವೋ ಅವರಿಗೆ ಪುನರಾವೃತ್ತಿ ಇದೆ. ಈ ವಿಷಯದೊಳಗೆ ಮಾರ್ಗಗಳನ್ನು ಹೇಳುವುದರ ಮೂಲಕ ಪುನರಾವೃತ್ತಿ ಅಪುನರಾವೃತ್ತಿಯನ್ನು ಕೂಡ ಆ ದೇವತೆಗಳ ಪರಿಚಯ ಮಾಡಿಸ್ತಾ ಪರಮಾತ್ಮ ಅನುಸಂಧಾನ ಮಾಡಿಸ್ತಾನೆ. ಈಗ ನಾವು ಇಲ್ಲಿಂದ ಹೊರಟ್ವಿ ಅಂತಾದರೆ ಒಂದು ಮಾರ್ಗದಲ್ಲೇ ಸಾಗಬೇಕು. ಮಾರ್ಗ ಬಿಟ್ಟು ಸಾಗ್ತೇವೆ ಅಂದರೆ ಸಾಧ್ಯ ಇಲ್ಲ. ಮೇಲಿನ ಲೋಕಗಳಿಗೆ ಹೋಗುವಾಗ ಯದ್ದೇವತಾಧಿಷ್ಠಿತ ಮಾರ್ಗಾಭ್ಯಾಂ ಗತಾನಾಂ ಅಪುನರಾವೃತ್ತಿ ಪುನರಾವೃತ್ತಿ ಭವತಃ ತಾಹ ದೇವತಾ ಪ್ರತಿಜ್ಞಾಪೂರ್ವಕಂ ಆಹ ಅಂತಾರೆ. ಆ ದೇವತೆಗಳನ್ನು ಕೂಡ ಪರಮಾತ್ಮ ಪ್ರತಿಜ್ಞಾಪೂರ್ವಕವಾಗಿ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಯಾವ ಮಾರ್ಗದಲ್ಲಿ ನಾವು ಸಾಗಿದಾಗ ಪುನರಾವೃತ್ತಿ ಇಲ್ಲದಂತಾಗ್ತದೆ, ಯಾವ ಮಾರ್ಗದಲ್ಲಿ ಸಾಗಿದಾಗ ಪುನರಾವೃತ್ತಿ ಆಗ್ತದೆ, ಆ ಮಾರ್ಗದಲ್ಲಿ ದೇವತೆಗಳು ಯಾರಿರ್ತಾರೆ, ಆ ಅಭಿಮಾನಿ ದೇವತೆಗಳು ಅದನ್ನು ನಮಗೆ ಒಂದು ಸಂಕ್ಷಿಪ್ತವಾದ ಪರಿಚಯ ಕೊಡ್ತಾನೆ. ಹೆಚ್ಚಿನ ವಿಷಯಗಳನ್ನೆಲ್ಲ ಪ್ರಮಾಣ ಅನುಸರಿಸಿ ಬೇರೆ ಬೇರೆ ಗ್ರಂಥಗಳಿಂದ ನಾವು ಅದನ್ನು ಚಿಂತನೆ ಮಾಡಬೇಕು. ಇವೆಲ್ಲ ಉಪನಿಷತ್ತಿನ ರಹಸ್ಯಗಳು. ಗೀತೆ ಎಷ್ಟು ಅಪೂರ್ವವಾದ ಚಿಂತನೆ ಕೊಡ್ತಾ ಇದೆ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಇದು 23ನೇ ಶ್ಲೋಕ. ಏನಿದರ ಅಭಿಪ್ರಾಯ ಅಂದರೆ, ಮೇಲ್ನೋಟಕ್ಕೆ ಕನ್ನಡದಲ್ಲಿ ಹೇಳೋದಾದರೆ ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂಚ ಯೋಗಿನಃ, ಯಾವ ಕಾಲದಲ್ಲಿ ಅನಾವೃತ್ತಿ ಹಾಗೂ ಆವೃತ್ತಿಯನ್ನು ಯೋಗಿಗಳು ಹೊಂದುತ್ತಾರೋ ಅಂತ ಹೀಗೆ ಮೇಲ್ನೋಟಕ್ಕೆ ಅರ್ಥ ಬರ್ತದೆ. ಆದರೆ ವಾಸ್ತವಿಕವಾಗಿ ಈ ಶಬ್ದಗಳಿಗೆ ಅರ್ಥ ಬೇರೆ ಇದೆ. ಇಲ್ಲಿ ಕಾಲೇ ಕಾಲೇ ಅಂದರೆ ಸಮಯ ಅಂತ ಅಷ್ಟನ್ನೇ ತಗೊಳ್ಳೋದಲ್ಲ, ಕಾಲಾಭಿಮಾನಿ ದೇವತೆ ಅಂತ ಅಭಿಪ್ರಾಯ ಮಾಡಿಕೊಳ್ಬೇಕು. ಮಾರ್ಗದ ತನಕ ವ್ಯಾಖ್ಯಾನ ಮಾಡಬೇಕು. ಯತ್ ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗೇ ಯತ್ರ ಕಾಲೇ ಅಂತ ಅರ್ಥ. ಕಾಲಾಭಿಮಾನಿಯಾದಂಥ ದೇವತೆ, ಅವನ ಅಧಿಷ್ಠಿತವಾದಂಥ ಮಾರ್ಗ, ಅವನಿಂದ ಅಧಿಷ್ಠಿತವಾದಂಥ ಮಾರ್ಗ ಏನಿದೆ ಅದಕ್ಕೆ ಕಾಲ ಕಾಲ ಅಂತ ಶಬ್ದದಿಂದ ಕರೀತಾನಂತೆ ಕೃಷ್ಣ. ಕಾಲಾಭಿಮಾನಿ ದೇವತಾಧಿಷ್ಠಿತವಾದ ಮಾರ್ಗ ಅಂತ ಒಂದಿದೆ, ಕಾಲ ಅನಭಿಮಾನಿ ದೇವತಾಧಿಷ್ಠಿತ ಮಾರ್ಗ ಅಂತ ಮತ್ತೊಂದಿದೆ. ಈ ಮಾರ್ಗದಲ್ಲಿ ಪ್ರಯಾತಾಹ ಯೋಗಿನಃ, ಸಾಗಿದಂತಹ ಯೋಗಿಗಳು ಅನಾವೃತ್ತಿಂ ಆವೃತ್ತಿಂಚ ಯಾತಿ, ಹೀಗೆ ಆ ಶ್ಲೋಕಕ್ಕೆ ಅರ್ಥ ಮಾಡಬೇಕಂತೆ. ಅನಾವೃತ್ತಿಂ ಮತ್ತೆ ಬರಲ್ಲ, ಆವೃತ್ತಿಂ ಮತ್ತೆ ಬರ್ತಾರೆ. ಅಂತಹ ಕಾಲಾಭಿಮಾನಿ ದೇವತಾ ತದನ್ಯ ದೇವತೆಗಳ ಬಗ್ಗೆಯೂ ಕೂಡ ನಿನಗೆ ಪರಿಚಯ ಮಾಡಿಸ್ತೇನೆ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಂತೆ ಈ ಶ್ಲೋಕದಲ್ಲಿ. ನೋಡಿ, ಶ್ಲೋಕಕ್ಕೆ ಇಷ್ಟು ಅರ್ಥ ಮೇಲ್ನೋಟಕ್ಕೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನೆಲ್ಲ ಪ್ರಮಾಣಬದ್ಧವಾಗಿ ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವರು.
ಕಾಲ ಕಾಲ ಶಬ್ದಕ್ಕೆ ಕಾಲಾಭಿಮಾನಿ ದೇವತೆ ಅಂತ ಅರ್ಥ ಮಾಡಬೇಕು. ಕಾಲಾಭಿಮಾನಿ ದೇವತಾಧಿಷ್ಠಿತ ಮಾರ್ಗ ಅಂತ ಇಲ್ಲಿ ಅರ್ಥೈಸ್ಕೊಂಡು ವಿವರಣೆ ಕೊಡಬೇಕು ಅಂತಾರೆ. ಯತ್ ಕಾಲಾದ್ಯಭಿಮಾನಿ ದೇವತಾಗತಾಹ ಆವೃತ್ಯನಾವೃತ್ತಿ ಗಚ್ಚಂತಿ ತಾಹ ಆಹ ಅಂತ ಇದಕ್ಕೆ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಹಿರಿಯರು. ನಾವು ಕನ್ನಡದಲ್ಲಿಡುವಂತೆ ಕಾಲ ಅಂದರೆ ಕಾಲದಲ್ಲಿ, ಆವೃತ್ತಿ ಅನಾವೃತ್ತಿ ಅಂದರೆ ನಮ್ಮ ತಲೆಗೆ ಬಂದ ಹಾಗೆ ಅರ್ಥ ಮಾಡಿಬಿಟ್ರೆ ಶ್ಲೋಕಕ್ಕೆ ಸರಿಯಾಗಿ ಅರ್ಥ ಕೂಡಲ್ಲ. ಇದೆಲ್ಲ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಇರಬೇಕಾದ ಎಚ್ಚರಿಕೆ. ಶ್ರೀಕೃಷ್ಣ ಒಂದೊಂದು ಶಬ್ದ ಆಡ್ತಾನೆ ಅಂದರೂ ಅದರ ಹಿನ್ನೆಲೆಯಲ್ಲಿ ಎಷ್ಟೋ ಉಪನಿಷತ್ತು, ವೇದ, ಬೇರೆ ಬೇರೆ ಗ್ರಂಥ ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಡ್ತಿರ್ತಾನೆ. ಅದನ್ನು ನೋಡಿ ನಾವು ಈ ಶ್ಲೋಕಕ್ಕೆ ಅರ್ಥೈಸ್ಕೊಳ್ಬೇಕು. ನೋಡಿ 23ನೇ ಶ್ಲೋಕಕ್ಕೆ ಹಾಗಾದರೆ ಕಾಲಾಭಿಮಾನಿ ದೇವತಾಧಿಷ್ಠಿತವಾದಂಥ ಮಾರ್ಗ, ಕಾಲ ಅನಭಿಮಾನಿ ದೇವತಾಧಿಷ್ಠಿತವಾದ ಮಾರ್ಗ, ಈ ಮಾರ್ಗಗಳಲ್ಲಿ ಪ್ರಯಾಣ ಮಾಡಿದ ಯೋಗಿಗಳಿಗೆ ಅನಾವೃತ್ತಿ ಆವೃತ್ತಿ ಅನ್ನೋದು ಉಂಟಾಗ್ತದೆ. ಅಂಥ ಕಾಲಾಭಿಮಾನಿ ದೇವತೆಯ ಬಗ್ಗೆ ಮತ್ತು ತದನ್ಯ ದೇವತೆಗಳ ಬಗ್ಗೆ ವಿವರಣೆ ಕೊಡ್ತೇನೆ, ತಿಳಿಸ್ತೇನೆ. ಹೇ ಭರತರ್ಷಭ, ಕಾಲಂ ವಕ್ಷ್ಯಾಮಿ. ಕಾಲಂ ವಕ್ಷ್ಯಾಮಿ ಅಂದರೆ ಕಾಲವನ್ನು ಹೇಳ್ತೇನೆ ಅಂತ ಅರ್ಥ ಆಗ್ತದೆ ಮೇಲ್ನೋಟಕ್ಕೆ. ಕಾಲವನ್ನು ಹೇಳೋದೇನು? ಎಲ್ರಿಗೂ ಗೊತ್ತೇ ಇದೆ ಕಾಲ. ಕಾಲವನ್ನು ಹೇಳೋದು ಅಂತಲ್ಲ, ಅದಕ್ಕೆ ಕಾಲಾಭಿಮಾನಿ ದೇವತೆಯ ಬಗ್ಗೆ ಹೇಳ್ತೇನೆ, ತದಭಿಮಾನಿ ತದನಭಿಮಾನಿಗಳ ಬಗ್ಗೆ ಹೇಳ್ತೇನೆ ಅಂತ ಅರ್ಥ. ಯೋಗಿಗಳು ಸಾಗುವಂಥ ಮಾರ್ಗದ ಪರಿಚಯ ಮಾಡಿಸ್ತೇನೆ. ಹೀಗದನ್ನು ನಾವು ಅನುಸಂಧಾನ ಮಾಡಬೇಕು. ಆ ದೇವತೆಗಳನ್ನು ಹೆಸರಿಸಿ ಹೇಳ್ತಾನೆ. ಯಾರ್ಯಾರು ನಾವು ಪ್ರಯಾಣ ಮಾಡುವಂಥ ಮಾರ್ಗಗಳಲ್ಲಿ ಆ ದೇವತೆಗಳ ಹೆಸರುಗಳು ಬೇಕಲ್ಲ. ಅಗ್ನಿರ್ಜ್ಯೋತಿರಹ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಇದು 24. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ನೋಡಿ 24-25 ಶ್ಲೋಕಗಳು. ಆ ಶ್ಲೋಕಗಳಲ್ಲಿ ಬರೋ ಶಬ್ದ ಏನಿದೆ ಅದು ಅಗ್ನಿ, ಜ್ಯೋತಿ, ಅಹಹ, ಶುಕ್ಲಃ ಈ ಶಬ್ದಗಳನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾವೇ ನಮಗೇನು ಬರ್ತದೋ ತೋಚ್ತದೋ ಹಾಗೆ ಅರ್ಥ ಮಾಡಬಾರ್ದು. ಕೆಲವರು ಹಾಗೆ ಅರ್ಥ ಬರೆದಿದ್ದಾರೆ, ಮೇಲ್ನೋಟಕ್ಕೆ ಅರ್ಥ ಬರೆದು ಬಿಡ್ತಾರೆ. ಆದರೆ ಕೃಷ್ಣ ಹೇಳ್ತಾ ಇರೋ ಉದ್ದೇಶ ಸರಿಯಾಗಿ ಅರ್ಥ ಆಗಲ್ಲ, ಅಭಿಪ್ರಾಯ ನಮಗೆ ಮನದಟ್ಟಾಗಲ್ಲ ಹಾಗೆ ಬರೆದ್ರೆ. ಅಗ್ನಿಹಿ ಅಂದರೆ ಅಗ್ನಿ ಅಂತ ಅಗ್ನಿನಾಮಕನಾದ ದೇವತೆ ಅಂತ ಅರ್ಥ. ಜ್ಯೋತಿಹಿ ಅಂದರೆ ಇಲ್ಲಿ ಜ್ಯೋತಿಹಿ ಶಬ್ದದಿಂದ ನಕ್ಷತ್ರ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಇಲ್ಲಿ ಅರ್ಚಿ ಅಂತ ಒಬ್ಬ ದೇವತೆ ಹೆಸರದು. ಅರ್ಚಿನಾಮಕನಾದ ಒಬ್ಬ ದೇವತೆ ಇದ್ದಾನೆ. ಅಹಹ ಅಂದರೆ ಹಗಲು ಅಂತ ಇಷ್ಟು ಅರ್ಥ ಬರ್ತದೆ. ಹಗಲು ಅಂತ ಅಷ್ಟೇ ಅಲ್ಲ, ಹಗಲಿಗೆ ಅಭಿಮಾನಿ ದೇವತೆಯನ್ನು ಅಹಹ ಅಂತ ಕರೆದಿದ್ದಾನೆ ಕೃಷ್ಣ. ಹಾಗೂ ಆ ಅಭಿಮಾನಿ ದೇವತೆಯನ್ನು ತಿಳಿದುಕೊಳ್ಬೇಕಾದ್ರೆ ಅವನೇ ಅಭಿಜಿತ್ ಅಂತ ಇನ್ನೊಬ್ಬ ಇದ್ದಾನೆ. ಅಭಿಜಿತ್ ಅಂತ ಒಂದು ಮುಹೂರ್ತ, ಅದಕ್ಕೆ ಅಭಿಮಾನಿ ದೇವತೆ ತತ್ಸಹಿತವಾದವನನ್ನು ಅಹಹ ಅಂತ ತಿಳ್ಕೊಳ್ಬೇಕಂತ. ಶುಕ್ಲಹ ಅಂದರೆ ಶುಕ್ಲ ಪಕ್ಷ ಅಂತ ಗೊತ್ತಿದೆ. ಆ ಕಾಲ ಇಟ್ಕೊಳ್ಬಾರ್ದು, ಶುಕ್ಲ ಪಕ್ಷವನ್ನು ಇಟ್ಕೊಳ್ಳೋದಲ್ಲ, ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆಯನ್ನು ಇಟ್ಕೊಳ್ಬೇಕು. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ನಿರ್ಣಯಿಸಿದಂತೆ ಆ ಶಬ್ದಗಳೆಲ್ಲ ಇಲ್ಲಿ ಅಭಿಮಾನಿ ದೇವತಾಪರ ಅಂತ ಅನುಸಂಧಾನ ಮಾಡಬೇಕು. ವೇದಗಳಲ್ಲಿ ಸಾಕಷ್ಟು ಕಡೆಯಲ್ಲಿ ಬರ್ತದೆ. ಓಷಧಯ ಸಂವದಂತೆ ಮೃದಬ್ರವೀತ್ ಅಂತ ವಾಕ್ಯಗಳು ಬರ್ತವೆ.
ವೇದಗಳಲ್ಲಿ ಮಣ್ಣು ಮಾತನಾಡಿತು, ಔಷಧಿಗಳು ಮಾತನಾಡಿತು ಅಂತೆಲ್ಲ ಹೇಳ್ತದೆ. ಅಚೇತನವಾದ ಔಷಧಿ ಮಾತನಾಡಲಿಕ್ಕೆ ಸಾಧ್ಯವಾ? ಯುಕ್ತಿ ವಿರೋಧ ಬರಲ್ವೇ? ಮಣ್ಣು ಅಚೇತನ, ಅದು ಎಂದೂ ಮಾತನಾಡಲ್ಲ ಅಂತ ನಾವು ಪ್ರತ್ಯಕ್ಷವಾಗಿ ನೋಡ್ತಿದ್ದೇವೆ. ಮೇಲಾಗಿ ಯುಕ್ತಿನೂ ಇದೆ, ಅಚೇತನವಾದದ್ದು ಯಾವತ್ತೂ ಮಾತನಾಡಲ್ಲ ಅಂತ. ಹಾಗಾದರೆ ವೇದದಲ್ಲಿ ಮೃದ ಬ್ರವೀತ್ ಹೇಳ್ತದಲ್ಲ, ಹೇಗೆ ಕೂಡಿಸ್ಬೇಕು? ವೇದಾರ್ಥ ನಿರ್ಣಯ ಮಾಡ್ತಾರೆ ವೇದವ್ಯಾಸರು. ಓಷಧಯ ಸಂವದಂತೆ ಮೃದಬ್ರವೀತ್ ವಾಕ್ಯಗಳನ್ನು ಅಭಿಮಾನ್ಯಧಿಕರಣ ನ್ಯಾಯದಂತೆ ಕೂಡಿಸ್ಲಿ ಅಂತ ಓಂ ಅಭಿಮಾನಿ ವ್ಯಪದೇಶಾತ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ವೇದದಲ್ಲಿ ಹೇಳುವ ಮಾತು ಅಪೌರುಷೇಯ, ಅದು ಯಾವತ್ತೂ ಯುಕ್ತಿಗೆ ವಿರುದ್ಧವಾದದ್ದನ್ನು ಹೇಳ್ತದೆ ಅಂತಿಲ್ಲ. ಅಪೌರುಷೇಯ ವೇದದ ಮುಂದೆ ಯುಕ್ತಿ ದುರ್ಬಲವಾಗ್ತದೆ. ಹಾಗಾದರೆ ಅರ್ಥ ಹೇಗೆ ಮಾಡಬೇಕು? ಅದರ ಅಭಿಮಾನಿ ದೇವತೆ ಮಾತನಾಡಿದ ಅಂತ. ಮಣ್ಣು ಮಾತನಾಡಿತು ಅಂದರೆ ಅಭಿಮಾನಿ ದೇವತೆ ಮಾತನಾಡಿದ. ನೀರು ಮಾತನಾಡಿತು ಅಂದರೆ ನೀರಿನ ಅಭಿಮಾನಿ ದೇವತೆ. ಔಷಧಿಗಳ ಅಭಿಮಾನಿ ದೇವತೆ ಅಂತ ನ್ಯಾಯವನ್ನು ಈ 24-25ನೇ ಶ್ಲೋಕಗಳಿಗೆ ಅರ್ಥೈಸ್ಕೊಳ್ಳುವಾಗ ನಾವಿಲ್ಲಿ ಅದನ್ನು ಅಪ್ಲೈ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಭಗವದ್ಗೀತೆ ಈ ಮಾತು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಅಗ್ನಿದೇವತೆ, ಜ್ಯೋತಿ ಅರ್ಚಿ ಅನ್ನುವಂಥ ದೇವತೆ, ಅಹಹ ಅಭಿಜಿತ್ ದೇವತಾ ಸಹಿತನಾದ ಅಹರಭಿಮಾನಿ ದೇವತೆ ಅಂದರೆ ಹಗಲಿಗೆ ಅಭಿಮಾನಿ ದೇವತೆ, ಶುಕ್ಲ ಶುಕ್ಲಪಕ್ಷಾಭಿಮಾನಿ ದೇವತೆ. ನೋಡಿ ಎಷ್ಟು ಜನ ಆದರು. ಅಗ್ನಿ, ಅರ್ಚಿ, ಅಹರಭಿಮಾನಿ ದೇವತೆ, ಅಭಿಜಿತ್ ದೇವತಾ ಸಹಿತನಾಗೆ ಇಟ್ಕೊಳ್ಳೋಣ. ಹಾಗೂ ಶುಕ್ಲಪಕ್ಷಾಭಿಮಾನಿ ದೇವತೆ. ಅದಾದ ಮೇಲೆ ಷಣ್ಮಾಸ ಉತ್ತರಾಯಣಂ ಅಂತಿದೆ. ಷಣ್ಮಾಸ ಅಂದರೆ 6 ತಿಂಗಳುಗಳು. 6 ತಿಂಗಳಿಗೆ ಅಭಿಮಾನಿಯಾದಂಥ ದೇವತೆಯನ್ನು ಇಟ್ಕೊಳ್ಬೇಕು. ಅದೇ ಉತ್ತರಾಯಣ ಅಭಿಮಾನಿ, ಷಣ್ಮಾಸ ಅಭಿಮಾನಿ, ಇವರನ್ನು ಇಟ್ಕೊಳ್ಬೇಕು. ಇವರನ್ನು ಇಟ್ಕೊಳ್ಳುವಾಗ ವಿಷು ಅಂತ ಒಂದು ಮುಹೂರ್ತ, ಅದು ತದಭಿಮಾನಿ ದೇವತೆ ಅಂತ. ವಿಷು ಅಭಿಮಾನಿ ದೇವತೆ. ತತ್ಸಹಿತವಾಗಿ ಇವರನ್ನು ಶ್ರೀಕೃಷ್ಣ ಸಂಗ್ರಹ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಗ್ನಿ, ಜ್ಯೋತಿ, ಅಹಹ, ಶುಕ್ಲ, ಷಣ್ಮಾಸ ಉತ್ತರಾಯಣಂ. ಷಣ್ಮಾಸಾ ಷಣ್ಮಾಸಾಭಿಮಾನಿ, ದಕ್ಷಿಣ ಉತ್ತರಾಯಣಂ ಉತ್ತರಾಯಣಾಭಿಮಾನಿ, ವಿಷು ಅಭಿಮಾನಿ ಸಹಿತವಾದಂಥ ದೇವತೆಗಳು. ಇವರೆಲ್ಲ ದೇವತೆಗಳನ್ನು ಶ್ರೀಕೃಷ್ಣ ಈ ಶಬ್ದಗಳಿಂದ ಸಂಗ್ರಹಿಸಿದಾನೆ ಅಂತ ಅರ್ಥ. ಕ್ರಮವಾಗಿ ಅಗ್ನ್ಯಾದಿ ದೇವತೆಗಳನ್ನು ಏನು ನಿರ್ದೇಶ ಮಾಡಿದ ಕೃಷ್ಣ, ಹೋಗುವ ದಾರಿಯಲ್ಲಿ ಇವರೆಲ್ಲ ಆ ದಾರಿಗೆ ಅಭಿಮಾನಿಗಳಾಗಿ ನಿಂತಿರ್ತಾರೆ, ಅಧಿಷ್ಠಿತರಾಗಿರ್ತಾರಂತೆ. ಹಾಗಾಗಿ ಆ ದೇವತೆಗಳು ಅಧಿಷ್ಠಿತರಾದಂಥ ಮಾರ್ಗದಲ್ಲಿ ಬ್ರಹ್ಮಜ್ಞಾನಿಗಳಾದವರು ಸಾಕ್ತಾರೆ. ಅವರು ಬ್ರಹ್ಮನನ್ನು ಪಡಿತಾರೆ. ಅವರು ಬ್ರಹ್ಮನನ್ನು ಪಡೆದ ಮೇಲೆ ಮತ್ತೆ ಪುನಃ ಭೂಮಿಗೆ ಬರಲ್ಲ ಅಂತ ಅರ್ಥ. ಈ ದಾರಿ ನೋಡಿದವರು ಮತ್ತೆ ಪುನಃ ನಮ್ಮ ಕಣ್ಣಿಗೆ ಬೀಳಲ್ಲ. ಯಾರು ನೋಡಿಲ್ಲ ಆ ದಾರಿಯ ಬಗ್ಗೆ ವಿಶ್ಲೇಷಣೆ ಮಾಡೋದು ಬಿಡಲ್ಲ. ಯಾಕಂದರೆ ಈ ದಾರಿ ಇರೋದೇ ಹಾಗಿದೆ. ಎಷ್ಟೋ ದಾರಿಗಳಿದ್ದಾವೆ ಲೋಕದೊಳಗೆ, ಅವು ಯಾವುದೂ ಕೂಡ ನಾವು ಹೋಗಿರಲ್ಲ. ಯಾರು ಹೋಗಿರ್ತಾರೋ ಅವ್ರ ಮೂಲಕ ಸ್ವಲ್ಪ ತಿಳಿದುಕೊಂಡು ನಾವು ಹೋಗಬೇಕಾದಾಗ ಹೀಗೆ ಹೇಳಿದ್ರು ಅಂತ ಹೋಗ್ಲಿಕ್ಕೆ ಬರ್ತದೆ. ಆದರೆ ಈ ಕೃಷ್ಣ ತೋರಿಸ್ತಾ ಇರುವ ದಾರಿ ಇದೆಯಲ್ಲ, ಇದು ನಾವು ನೀವು ನೋಡಿದ ಮೇಲೆ ಮತ್ತೆ ಪುನಃ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಯಾರು ಈಗಾಗಲೇ ನೋಡಿದ್ದಾರೆ, ಆ ದಾರಿಯಲ್ಲಿ ಸಾಗ್ತಾ ಇದ್ದಾರೆ, ಅವರು ಬ್ರಹ್ಮನನ್ನು ಪಡೆದು ಬಿಡ್ತಾರೆ. ಅವರು ಪುನಃ ಭೂಮಿಗೆ ಬರಲ್ಲ. ನೋಡಿ 24ನೇ ಶ್ಲೋಕದ ಈ ವಿವರಣೆನೇ ಅದ್ಭುತ.
ಅಗ್ನಿರ್ಜ್ಯೋತಿರಹಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಬ್ರಹ್ಮವಿದೋ ಜನಾಃ ಬ್ರಹ್ಮ ಗಚ್ಚಂತಿ ತತ್ರ ಪ್ರಯಾತಾಃ. ಹಿಂದೆ ಹೇಳಿದ ಅಗ್ನಿದೇವತಾಧಿಷ್ಠಿತ ಮಾರ್ಗದಲ್ಲಿ ಪ್ರಯಾಣವನ್ನು ಬೆಳೆಸುವವರು ಆ ಪರಮಾತ್ಮನನ್ನು ಪಡಿತಾರೆ, ಮತ್ತೆ ಮರಳಿ ಬರಲ್ಲ. ಇದು 24. 25ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಮತ್ತೊಂದು ದಾರಿಯನ್ನು ಹೇಳ್ತಾನೆ. ಅಗ್ನಿ, ಅರ್ಚಿ ಹಾಗೂ ಅಹರಭಿಮಾನಿ ದೇವತೆ ಇವುಗಳನ್ನು ಇಟ್ಟುಕೊಂಡು ಹೇಳಿದ ದಾರಿ ಒಂದು. ಇನ್ನೊಂದು ದಾರಿ ಇದೆ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಇಲ್ಲೂ ಹಿಂದೆ ಹೇಳಿದಂತೆ ಆ ಅಭಿಮಾನಿ ದೇವತೆಗಳನ್ನೇ ಇಟ್ಕೊಳ್ಬೇಕು. ಧೂಮಃ ಅಂತಂದರೆ ಅದು ಧೂಮಕ್ಕೆ ಅಭಿಮಾನಿಯಾದ ಒಬ್ಬ ದೇವತೆ ಹೆಸರಂತೆ. ಹಿಂದೆ ಅಗ್ನಿಹಿ ಅಂದರೆ ಆ ದೇವತೆಯ ಹೆಸರು ಹೇಗೋ ಹಾಗೆ ಧೂಮಾದಿ ದೇವತೆ ಅಂತ ಅರ್ಥ, ತದಧಿಷ್ಠಿತವಾದ ಮಾರ್ಗ. ರಾತ್ರಿಹಿ ಅಂದರೆ ರಾತ್ರಿಗೆ ಅಭಿಮಾನಿ ದೇವತೆಗೆ ರಾತ್ರಿ ಅಂತ ಕರೀತಾರಂತ ಉಪನಿಷತ್ತುಗಳಲ್ಲಿ. ಹಾಗೆ ಕೃಷ್ಣ ಅಂದರೆ ಕೃಷ್ಣ ಪಕ್ಷಾಭಿಮಾನಿ ಅಂತ ಅರ್ಥ. ಇಲ್ಲಿಯೂ ಷಣ್ಮಾಸಾಭಿಮಾನಿ ದೇವತೆ. ದಕ್ಷಿಣಾಯನಂ, ದಕ್ಷಿಣಾಯನಕ್ಕೆ ಅಭಿಮಾನಿಯಾದಂಥ ದೇವತೆಯನ್ನು ಇಟ್ಟುಕೊಳ್ಬೇಕು. ತದಧಿಷ್ಠಿತವಾದ ಮಾರ್ಗದಲ್ಲಿ ಯೋಗಿ ಅಂದರೆ ಕರ್ಮಯೋಗಿ ಅಂತ ಅರ್ಥ. ಹಿಂದೂ ಕೂಡ ಕೃಷ್ಣ ಹೇಳುವಾಗ ಯೋಗಿ ಅಂತ ತಿಳಿಸಿದಾನೆ, ಅಲ್ಲಿ ಬ್ರಹ್ಮವಿದ ಅಂತಂದ್ರ. 23ರಲ್ಲಿ ಹೇಳುವಾಗ ಬ್ರಹ್ಮಜ್ಞಾನಿಗಳ ಬಗ್ಗೆ, ಇಲ್ಲಿ ಹೇಳುವಾಗ ಕರ್ಮಯೋಗಿಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಇಲ್ಲಿ ಯೋಗಿ ಅಂತ ವಿಶೇಷಣ ಕೊಟ್ಟಿದ್ದರಿಂದ ಇದು ಕರ್ಮಯೋಗಿಗಳ ಬಗ್ಗೆನೇ. ಹಿಂದೆ ಬ್ರಹ್ಮವಿದ ಅಂತ ಹೇಳಿದ್ರಿಂದ ಅದು ಬ್ರಹ್ಮಜ್ಞಾನಿಗಳ ಬಗ್ಗೆನೇ ಅಂತ ಅನುಸಂಧಾನ ಮಾಡಲಿಕ್ಕೆ ಹೇಳಿದ್ದಂತೆ. ಈ ವಿಶೇಷಣಗಳು ಒಂದು ಸೂಚನೆ ಮಾಡ್ತಾವೆ ನಮಗೆ. ಜ್ಞಾನ ಸಾಧ್ಯ ಹಾಗೂ ಕರ್ಮ ಸಾಧ್ಯವಾದ ಮಾರ್ಗಗಳೇ ಇವೆರಡು ಅಂತ. ಯಾರು ಜ್ಞಾನವನ್ನು ಚೆನ್ನಾಗಿ ಮಾಡಿಕೊಂಡಿರ್ತಾರೆ ಅವರು ಅಗ್ನಿದೇವತಾಕವಾದ ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಕರ್ಮ ಚೆನ್ನಾಗಿ ಮಾಡ್ತಿರ್ತಾರೆ ಅವರು ಈಗ ತಾನೇ ಹೇಳಿದಂತೆ ಧೂಮದೇವತಾಕವಾದ ಮಾರ್ಗಗಳಲ್ಲಿ ಸಾಗಲಿಕ್ಕೆ ಬರ್ತದಂತೆ. ಇರೋದೇ ಇವೆರಡು ಮಾರ್ಗಗಳು. ಈ ಮಾರ್ಗಗಳನ್ನು ಕೂಡ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಅಂತಂತಾರೆ. ನಾವು ಅಂತ್ಯಕಾಲದಲ್ಲಿ 2 ಥರದ ಮಾರ್ಗಗಳಿದ್ದಾವೆ. ಅದು ಅಗ್ನಿದೇವತಾ, ಈಗ ತಾನೇ ಹೇಳಿದಂತೆ ಅಗ್ನಿ, ಜ್ಯೋತಿ, ಅಹಹ ಈ ಅಭಿಮಾನಿ ಅಧಿಷ್ಠಿತ ದೇವತಾಕ ಮಾರ್ಗ. ಧೂಮ ರಾತ್ರಿ, ಕೃಷ್ಣ ಪಕ್ಷ ತದಭಿಮಾನಿ ದೇವತಾ ಅಧಿಷ್ಠಿತವಾದ ಮಾರ್ಗ. ಇಲ್ಲಿ ಪ್ರಯಾಣ ಮಾಡಿದವರು ಹಾಗೂ ಅಲ್ಲಿ ಪ್ರಯಾಣ ಮಾಡಿದವರು ಆವೃತ್ತಿ ಪುನರಾವೃತ್ತಿಯನ್ನು ಪಡಿತಾರೆ, ಪಡಿಯಲ್ಲ ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ಬೇಕಂತೆ ಅಂತ್ಯಕಾಲದಲ್ಲಿ. ಇದನ್ನು ಬ್ರಹ್ಮಸೂತ್ರದಲ್ಲಿಯೂ ತಿಳಿಸಿದ್ದಾರೆ. ಓಂ ಯೋಗಿನಃ ಪ್ರತಿಸ್ಮರ್ಯತೆ ಸ್ಮಾರ್ತೆ ಚೈತೆ ಓಂ ಅಂತ. ಹೀಗೆ ಕೃಷ್ಣ ಹೇಳುವಂಥ ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ, ಈ ಮಾರ್ಗಗಳು ನಮ್ಮ ಅಂತಕಾಲದಲ್ಲಿ ಸ್ಮರಣೆಗೆ ಬರಬೇಕು ಅಂತನ್ನೋದನ್ನು ಕೃಷ್ಣ ಮಹಿಮೆಯಾಗಿ ವ್ಯಾಖ್ಯಾನ ಮಾಡಿದ. 26ನೇ ಶ್ಲೋಕದಲ್ಲಿ ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಆ ವಿಷಯವನ್ನು ಮುಕ್ತಾಯ ಮಾಡ್ತಾ ಹೇಳ್ತಾ ಇದ್ದಾನೆ. ಶುಕ್ಲ ಮಾರ್ಗ ಕೃಷ್ಣ ಮಾರ್ಗ ಅಂತ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ. ಅದಕ್ಕೆ ಶುಕ್ಲ ಕೃಷ್ಣೇ ಗತಿ ಹೇತೆ ಅಂತಂದ. ಹಿಂದೆ ಹೇಳಿದಂಥ ಶುಕ್ಲ ಮಾರ್ಗ ಅಂದರೆ ಶುಕ್ಲ ಪಕ್ಷಾಭಿಮಾನಿ ದೇವತಾಧಿಷ್ಠಿತ ಮಾರ್ಗ ಅಂತ ಅರ್ಥ.
ಕೃಷ್ಣ ಮಾರ್ಗ ಅಂದರೆ ಕೃಷ್ಣ ಪಕ್ಷಾಭಿಮಾನಿ ದೇವತಾಧಿಷ್ಠಿತವಾದ ಮಾರ್ಗ. ಇವು ಜ್ಞಾನಯೋಗ ಹಾಗೆ ಕರ್ಮಯೋಗವನ್ನು ಅನುಸಂಧಾನ ಮಾಡುವವರಿಗೆ, ಅದನ್ನು ಆಚರಣೆಯಲ್ಲಿ ಇಟ್ಟುಕೊಂಡವರಿಗೆ ಶಾಶ್ವತವಾಗಿ ಸಿಕ್ಕೇ ಸಿಗ್ತದಂತೆ. ಅದು ಬಿಟ್ಟಿದ್ದಲ್ಲ ಅವರಿಗೆ. ಜ್ಞಾನ ಕರ್ಮ ಯೋಗಿಗಳಿಗೆ ಇದು ಬೇಕೇ ಬೇಕು, ಇದರಿಂದಲೇ ಹೋಗ್ತಾರೆ. ಅದರಲ್ಲಿ ಶುಕ್ಲ ಮಾರ್ಗವನ್ನು ಅನುಸರಿಸಿ ಪ್ರಯಾಣ ಮಾಡಿದವರಿಗೆ ಅನಾವೃತ್ತಿಂ ಯಾತಿ, ಮತ್ತೆ ಭೂಮಿಗೆ ಬರಲ್ಲ. ಆ ದಾರಿಯಲ್ಲಿ ಹೋದರು ಅಂತ ಅಷ್ಟೇ ಅರ್ಥ, ಪರಮಾತ್ಮನ ಪ್ರಾಪ್ತಿನೇ ಆಗ್ತದೆ. ಕೃಷ್ಣ ಮಾರ್ಗ ಅಂತ ಹೇಳ್ತಲ್ಲ, ಅದು ಮತ್ತೆ ಪುನಃ ಭೂಮಿಗೆ ತರಿಸ್ತದಂತೆ. ನೋಡಿ, ಒಂದು ದಾರಿ ಮೇಲ್ಗಡೆನೇ ಕರೆದುಕೊಂಡು ಹೋಗ್ತದೆ, ಇನ್ನೊಂದು ದಾರಿಯಲ್ಲಿ ಸಾಗಿದವರು ಮತ್ತೆ ಪುನಃ ಭೂಮಿಗೆ ಬರುವಂತೆ ಮಾಡ್ತದಂತೆ. ಅದು ಕೃಷ್ಣ ಮಾರ್ಗ. ಅಂದರೆ ಧೂಮಾಭಿಮಾನಿ, ರಾತ್ರಿ ಅಭಿಮಾನಿ, ಕೃಷ್ಣ ಪಕ್ಷಾಭಿಮಾನಿ, ಷಣ್ಮಾಸಾಭಿಮಾನಿ, ದಕ್ಷಿಣಾಯನಾಭಿಮಾನಿ, ಚಾಂದ್ರಮಸ ಅಂದದ್ರಿಂದ ಚಂದ್ರ ಅದರ ಅಭಿಮಾನಿ, ಇವರನ್ನು ಅಧಿಷ್ಠಿತವಾದ ಮಾರ್ಗವನ್ನು ಆಶ್ರಯಿಸಿದವನು ಮತ್ತೆ ಪುನಃ ಭೂಮಿಗೆ ಬಂದೇ ಬರ್ತಾನೆ. ಹೀಗೆ ಏಕಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ ಅಂತ ಕೃಷ್ಣ 26ನೇ ಶ್ಲೋಕದಲ್ಲಿ ಆ ಮಾರ್ಗಗಳನ್ನು ಸ್ಪಷ್ಟಪಡಿಸಿ, ಬರೋರು ಯಾರು, ವಾಪಸ್ ಹೋಗೋರು ಯಾರು, ಹೋದವರು ಯಾರು ಬರಲ್ಲ, ಅದನ್ನು ಸ್ಪಷ್ಟಪಡಿಸ್ಬಿಟ್ಟು ಹೇಳಿಬಿಟ್ಟೆ. ಮಾರ್ಗಗಳನ್ನು ತಿಳಿದ್ರಿಂದ ಫಲ ಏನು ಬರ್ತದೆ? ಇಷ್ಟೊತ್ತು ತನಕ ದೇವತೆಗಳ ಸ್ಮರಣೆ ಮಾಡಿದ್ವಿ, ಇಂಥಿಂಥ ಮಾರ್ಗದಲ್ಲಿ ಆ ದೇವತೆಗಳಿರ್ತಾರೆ ಅಂತ ಸ್ಮರಣೆ ಮಾಡಿದ್ವಿ. ಈಗಲೇ ನಾವು ದೇಹ ಬಿಡೋ ಸ್ಥಿತಿ ಇಲ್ಲ, ಈಗಿನ್ನೂ ಶ್ರವಣ ಮಾಡ್ತಾ ಇದ್ದೇವೆ. ಇದನ್ನು ತಿಳ್ಕೊಳ್ಳೋದ್ರಿಂದ ಏನು ಫಲ ಬರ್ತದೆ? ಈ ದೇವತೆಗಳ ಸ್ಮರಣೆ ಮಾಡಿದರೆ ಏನು ಲಾಭ ಇದೆ? ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಅಂದ ಕೃಷ್ಣ. ಹೇ ಅರ್ಜುನ, ಏತೇ ಶ್ರುತಿ ಜಾನನ್ ಯೋಗಿ ಕಶ್ಚನ ಯೋಗಿ ನ ಮುಹ್ಯತಿ ಅಂತಂದ. ತಿಳಿಸಿದ ಈ ಮಾರ್ಗಗಳನ್ನು ಯಾರು ತಿಳಿತಾನೋ, ಅಥವಾ ಇದಕ್ಕೆ ಉಪಾಯಭೂತ ಜ್ಞಾನ ಕರ್ಮಗಳ ಅನುಷ್ಠಾನವನ್ನು ಚೆನ್ನಾಗಿ ಯಾರು ಮಾಡ್ತಾನೋ ತಿಳಿದು, ಅವನಿಗೆ ನಮುಹ್ಯತಿ ಭ್ರಾಂತಿ ಬರಲ್ಲ ಅಂತ ಅರ್ಥ. ಮೇಲಿಂದ ಮೇಲೆ ಸಂಸಾರದಲ್ಲಿ ಅನೇಕ ವಿಷಯಗಳ ಗೊಂದಲಕ್ಕೆ ಒಳಗಾಗ್ತಾ ಇರ್ತಾನೆ. ಇದು ಹೀಗೆ ಮಾಡಲೋ, ಹಾಗೆ ಮಾಡಲೋ, ಹಾಗೆ ಮಾಡಿದರೆ ಏನು ಅನಾಹುತ ಆಗಿಬಿಡ್ತದೋ, ಹೀಗೆ ಮಾಡಿದರೆ ಇನ್ನೇನಾಗಿಬಿಡ್ತದೋ ಅಂತ ಅನೇಕ ವಿಷಯದ ಕಡೆ ಗೊಂದಲಕ್ಕೆ ಒಳಗಾಗ್ತಾನೆ. ಆದರೆ ಇದನ್ನು ತಿಳಿದವನು ಮಾತ್ರ ಆ ಗೊಂದಲದಿಂದ ದೂರ ಆಗ್ತಾನೆ, ಮೋಹದಿಂದ ದೂರನಾಗ್ತಾನೆ ಅಂತ ಫಲ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇನ್ನೂ ಒಂದು ವ್ಯಾಖ್ಯಾನ ಮಾಡ್ತಾರೆ. ಯೋಗಿ ಅಂದರೆ ಬ್ರಹ್ಮ ಅಪರೋಕ್ಷ ಜ್ಞಾನ ಉಳ್ಳಂಥವನಿಗೆ ಯೋಗಿ ಅಂತ ಪಡೆದವ. ಈ ಎರಡು ದಾರಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅಂದರೆ ಅವನು ಯಾವತ್ತೂ ದೇವರ ಸ್ಮರಣೆಯಿಂದ ದೂರ ಆಗಲ್ಲಂತ. ಭಗವದ್ ವಿಸ್ಮೃತಿ ರೂಪ ಮೋಹಂ ನ ಪ್ರಾಪ್ನೋತಿ ಅಂತ ಇನ್ನೊಂದು ವ್ಯಾಖ್ಯಾನ. ಸದಾ ದೇವರ ಸ್ಮರಣೆಯಲ್ಲಿರಬೇಕು ಅಂತ ಯಾರಿಗೆ ಆಸೆ ಇಲ್ಲ? ನಾವು ಬೇಕಂತಲಿ ಪರಮಾತ್ಮನ ಸ್ಮರಣೆಯಿಂದ ದೂರ ಆಗಬೇಕು ಅಂತಿಲ್ಲ ನಾವು, ಆದರೆ ನಮ್ಮ ಪರಿಸ್ಥಿತಿ ನಮ್ಮನ್ನು ಹಾಗೆ ಮಾಡಿರ್ತದೆ. ಭಾಳ ಜನ ಹೇಳೋದು ಅದನ್ನೇ, ನಮಗೇನು ದೇವರನ್ನು ಬರಿಬೇಕು ಅಂತ ಹುಚ್ಚೆ, ಯಾವಾಗಲೂ ನೆನಪಿಟ್ಟುಕೊಳ್ಬೇಕು, ಅವನ ಮಹಿಮೆ ನೆನಪು ಬರ್ತಿರಬೇಕು, ಕ್ಷಣ ಕ್ಷಣಕ್ಕೆ ಅವನು ಸ್ಮರಣೆಯಲ್ಲಿ ಬರ್ತಿರಬೇಕು ಅಂತ ಆಸೆ ಇದೆ. ಆದರೆ ಪರಿಸ್ಥಿತಿ ಹಾಗೆ ಮಾಡ್ತಿರಲ್ಲ. ಅದನ್ನು ಮಾಡಿಕೊಳ್ಬೇಕಾದ್ರೆ ಇಂಥ ವಿಷಯಗಳನ್ನು ಮೆಲುಕು ಹಾಕ್ತಾ ಇರಬೇಕಂತ. ಯಾವ ಕಡೆ ಹೋಗ್ತಾರೆ ಯೋಗಿಗಳು, ಕರ್ಮಯೋಗಿ ಹೋಗುವ ದಾರಿ, ಆ ದೇವತೆಗಳು ಅವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಅವುಗಳ ವಿಷಯ ತಿಳಿತಾ ಇರಬೇಕಂತ. ತಸ್ಮಾತ್ ಸರ್ವೇಷು ಕಾಲೇಷು, ಈ ವಿಷಯಗಳೆಲ್ಲ ಬಹಳ ಅಪೂರ್ವವಾದದ್ದು. ಯೋಗವೇ ನಿಜವಾಗಲೂ ಮೋಕ್ಷಕ್ಕೆ ಸಾಧನವಾದದ್ದು.
ಭಗವಜ್ಞಾನ ಪೂರ್ವಕವಾದಂಥ ಭಕ್ತಿ ಹಾಗೂ ಸೋಚಿತ ಕರ್ಮಾನುಷ್ಠಾನ ರೂಪವಾದ ಯೋಗ, ಇವುಗಳಿಂದ ನಾವು ಕೂಡಿ ಸಾಧನದಲ್ಲಿ ತೊಡಗಬೇಕು. ಅದು ನಮಗೆ ಸದ್ಗತಿಗೆ ಕಾರಣ ಆಗ್ತದೆ ಅಂತ 27ನೇ ಶ್ಲೋಕದಲ್ಲಿ ಅದನ್ನು ಮುಕ್ತಾಯ ಮಾಡಿದ. ನೈತೆ ಸೃತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಅಂದರೆ ಇಷ್ಟರ್ಥ ಬಂತು. ಭಗವಂತನ ಜ್ಞಾನ, ಭಗವಂತನಲ್ಲಿ ಮಾಡುವ ಭಕ್ತಿ, ತತ್ಪೂರ್ವಕವಾದ ಕರ್ಮಾನುಷ್ಠಾನ, ನಿಷ್ಕಾಮವಾದ ಕರ್ಮಾನುಷ್ಠಾನ, ನಮಗೆ ವಿಹಿತವಾದ ಕರ್ಮಾನುಷ್ಠಾನ, ಅದೇ ಯೋಗ. ಯೋಗಯುಕ್ತೋ ಭವ ಅಂದರೆ ಕರ್ತವ್ಯ ಕರ್ಮ ಅನುಷ್ಠಾನದಲ್ಲಿ ರತನಾಗು ಅಂತ ಅರ್ಥ. ಯೋಗ ಅಂದರೆ ಈ ದೈಹಿಕವಾದ ವ್ಯಾಯಾಮ ಅಂತ ಅರ್ಥ ಅಲ್ಲ. ಇಲ್ಲೆಲ್ಲ ಕೆಲವರಿಗೆಲ್ಲ ಯೋಗಯುಕ್ತೋ ಭವ ಅಂದ ಕೂಡಲೇ ವ್ಯಾಯಾಮ ಮಾಡು ಅಂತ ಅರ್ಥ ಆಗಿಬಿಟ್ಟಿದೆ. ಶ್ರೀಕೃಷ್ಣ ಅರ್ಜುನನಿಗೆ ವ್ಯಾಯಾಮ ಮಾಡಲಿಕ್ಕೆ ಹೇಳಬೇಕೆ? ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನಾದಂಥ ಅರ್ಜುನ ಶ್ರೀಕೃಷ್ಣನಿಂದ ಯೋಗಾಭ್ಯಾಸ ಕಲೀಲಿಕ್ಕೆ ಭಗವದ್ಗೀತೆನೇ. ಅವನಿಗೆ ಗೊತ್ತೇ ಇತ್ತು ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಅದೆಲ್ಲ ದ್ರೋಣಾಚಾರ್ಯರ ಗುರುಕುಲದಲ್ಲಿ ಶಿಕ್ಷಣ ಪಡೆಯೋ ಮೊದಲೇ ಕಲ್ತುಬಿಟ್ಟಿದ್ದ. ಹಾಗಾಗಿ ಯೋಗ ಅನ್ನೋ ಶಬ್ದವನ್ನು ಸ್ವಹಿತ ಕರ್ಮಾನುಷ್ಠಾನ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇರ್ತಾನೆ ಕೃಷ್ಣ. ಅದರ ವಿವರಣೆ 2ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಮತ್ತೆ ಅಲ್ಲೇ ಉಪಸಂಹಾರ ಮಾಡುತ್ತಾನೆ, ಯೋಗಯುಕ್ತೋ ಭವಾರ್ಜುನ. ಅಧ್ಯಾಯದ ಪ್ರಾರಂಭದಲ್ಲಿ ಎಷ್ಟು ಪ್ರಶ್ನೆ ಕೇಳಿದ್ದ ಅರ್ಜುನ, ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸಬೇಕು, ಆ ಸ್ಮರಣೆಯ ಪ್ರಕಾರಗಳನ್ನು ತಿಳಿಸು, ಅದನ್ನೆಲ್ಲ ಹೇಳ್ತಾ ಬಂದ. ಹಾಗೂ ದೇಹ ಬಿಡುವ ಕ್ಷಣಗಳಲ್ಲಿ ಯೋಗಿಗಳು ಅಂದರೆ ಸಾಧಕರು 2 ರೀತಿ ಇದ್ದಾರೆ. ಕೆಲವು ಸಾಧಕರು ಶ್ವಾಸವನ್ನು ಜಯಿಸಿ ದೇಹ ಬಿಡುವ ಕ್ಷಣಗಳಲ್ಲಿ ಭ್ರೂಮಧ್ಯಕ್ಕೆ ಪ್ರಾಣನನ್ನು ತಂದು ಬ್ರಹ್ಮರಂಧ್ರದಿಂದ ದೇಹ ಬಿಡ್ತಾರೆ, ಅವರು ಮುಕ್ತಿಯನ್ನು ಪಡಿತಾರೆ, ಅವರು ಒಂದು ರೀತಿ. ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಅತಿ ಹೆಚ್ಚು ಮಾಡಿ ಅವರೂ ದೇಹ ಬಿಡ್ತಾರೆ, ಅವರಿಗೂ ಮುಕ್ತಿ ಇದೆ ಅಂತ ಅವರು ಒಂದು ರೀತಿ. ಅದನ್ನು ಪರಿಚಯನೂ ಮಾಡಿಸಿದ. ಮತ್ತು ಭಗವಂತ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕಾದ್ರೆ ಅವನ ಗುಣಗಳು ಹೇಗೆ ಚಿಂತನೆ ಮಾಡಬೇಕು ಅದನ್ನು ಹೇಳಿದ. ಸೃಷ್ಟಿ ಮತ್ತು ಸಂಹಾರಗಳು ನನ್ನಿಂದ ನಡೀತದೆ, ಆ ಮಹಿಮೆಯನ್ನು ಈ ಅಧ್ಯಾಯದಲ್ಲಿ ಸ್ಪಷ್ಟಪಡಿಸಿದ. ಅದು ಸ್ಮರಣೆಗೆ ಬರಬೇಕು. ಪುನರಾವೃತ್ತಿ ಯಾರಿಗೆ, ಪುನರಾವೃತ್ತಿ ಯಾರಿಗಿಲ್ಲ ಅನ್ನೋ ವಿಷಯವನ್ನು ವ್ಯಾಖ್ಯಾನ ಮಾಡಿದ. ಮಾರ್ಗಗಳನ್ನು ಪರಿಚಯ ಮಾಡಿಸಿದ. ಅಪೂರ್ವವಾದ ಅಧ್ಯಾಯ ಇದು. ಮುಕ್ತಾಯ ಮಾಡ್ತಾ ಕೊನೆಗೆ ಅಧ್ಯಾಯವನ್ನು ಇಷ್ಟೆಲ್ಲ ಸ್ಮರಣೆ ಮಾಡ್ತಾ ಬರ್ತೇವಲ್ಲ, ವಿಷಯಗಳನ್ನು ಚಿಂತನೆ ಮಾಡ್ತೇವೆ, ಅದರ ಫಲ ಹೇಳಿ ಮುಕ್ತಾಯ ಮಾಡ್ತಾನೆ. ಕೊನೆ ಶ್ಲೋಕ ಇದು 28. ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ತೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ 8ಮೋಧ್ಯಾಯ. ಇಲ್ಲಿಗೆ ಮುಕ್ತಾಯ ಆಗ್ತದೆ. ಅಧ್ಯಾಯದ ಅರ್ಥವನ್ನು, ಫಲವನ್ನು ಹೇಳೋದ್ರ ಮೂಲಕ ಉಪಸಂಹಾರ ಮಾಡ್ತಾ ಶ್ರೀಕೃಷ್ಣ ಹೇಳ್ತಾನೆ, ವೇದೇಷು ಯಜ್ಞೇಷು ತಪಸ್ಸು, ವೇದೇಷು ಯಜ್ಞೇಷು ತಪಸ್ಸು ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ವೇದಾಧ್ಯಯನ ಹಾಗೂ ಯಜ್ಞಾನುಷ್ಠಾನ, ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳ ಆಚರಣ, ಇವುಗಳನ್ನೆಲ್ಲ ಮಾಡೋದರಿಂದ ಏನು ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೋ ಆ ಎಲ್ಲ ಪುಣ್ಯವೂ ಕೂಡ ಶ್ರೀಕೃಷ್ಣ ತಿಳಿಸಿದಂಥ ಈ ಹಿಂದಿನ ವಿಷಯಗಳನ್ನು ತಿಳಿಯೋದರಿಂದ ಬಂದ್ಬಿಡ್ತದಂತೆ. ವೇದಾಧ್ಯಯನದಿಂದ ಬಹಳ ಪುಣ್ಯ ಇದೆ.
ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳಿಂದ ಬಹಳ ಪುಣ್ಯ ಇದೆ. ಅಂಥ ಪುಣ್ಯ ಎಲ್ಲ ಈ ಅಧ್ಯಾತ್ಮ ಸ್ವರೂಪ, ಪರಮಾತ್ಮ ನಿರೂಪಿಸಿದ ಅಧ್ಯಾತ್ಮದ ಸ್ವರೂಪ ಈ ಅಧ್ಯಾಯದ ಪ್ರಾರಂಭದಲ್ಲಿ ಬಂದದ್ದು ವಿಷಯ. ಹಾಗೂ ಪರಮಾತ್ಮನೇ ಅಶೇಷ ಸೃಷ್ಟಿಕರ್ತ ಅನ್ನುವ ವಿಷಯ, ದೇವರೇ ಸೃಷ್ಟಿಯನ್ನು ಮಾಡ್ತಾನೆ, ಅದು ಎರಡನೇ ವಿಷಯ ಈ ಅಧ್ಯಾಯದ್ದು. ಈ ಅಧ್ಯಾಯದ ಮೂರನೆಯ ಪ್ರಮುಖವಾದ ವಿಷಯ ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗ ಅಂತ ಈಗ ತಾನೇ ಹೇಳಿದಂಥ ಮಾರ್ಗಗಳ ಪರಿಚಯ. ಇವುಗಳನ್ನು ಯಾರು ಚೆನ್ನಾಗಿ ತಿಳಿತಾನೋ ಅವನಿಗೆ ವೇದಾಧ್ಯಯನದಿಂದ ಬರುವ ಫಲ, ಯಜ್ಞಾನುಷ್ಠಾನದಿಂದ ಬರುವಂಥ ಫಲ, ಕೃಚ್ಛ್ರಾದಿ ತಪಶ್ಚರಣದಿಂದ ಬರುವಂತಹ ಫಲ ಅವನಿಗೆ ಬರ್ತದೆ, ಅದಕ್ಕಿಂತ ಅಧಿಕ ಫಲ ಬರ್ತದೆ ಅಂತಂತಾರೆ. ಹಾಗಾಗಿ ಮನುಷ್ಯ ಈ ಅಧ್ಯಾಯಾರ್ಥವನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ಅತ್ತೇತಿ ತತ್ಸರ್ವಮಿದಂ ವಿದಿತ್ವಾ ಅಂದ. ಪುಣ್ಯ ಅವುಗಳಿಂದ ಬರುವಷ್ಟೇ ಬರ್ತದೆ ಅಂತಲ್ಲ, ಅವುಗಳಿಗಿಂತ ಅತಿ ಹೆಚ್ಚು ಪುಣ್ಯ ಇದಕ್ಕೆ ಬರ್ತದಂತೆ. ಯೋಗಿ ಪರಂ ಸ್ಥಾನಮುಪೈತಿ. ಏನು ಪುಣ್ಯ ಬಂದ ಮೇಲೆ ಇವನಿಗಾಗುವ ಲಾಭ ಬಂತು, ಪುಣ್ಯ ಬಂತು. ಈಗ ಶ್ರವಣ ಮಾಡಿದ್ವಿ, ಜ್ಞಾನ ಬಂತು, ಪುಣ್ಯ ಬಂತು, ಅದಕ್ಕಿಂತ ಹೆಚ್ಚಿನ ಪುಣ್ಯ ಬಂತು. ವೇದಾಧ್ಯಯನಾದಿಗಳಿಂದ ಬರುವ ಪುಣ್ಯಕ್ಕಿಂತ ಹೆಚ್ಚಿನ ಫಲ ಬಂತು. ಮುಂದೇನು? ಪುಣ್ಯ ಬಂದರೆ ತಾನೇ ಜ್ಞಾನ ಬರಲಿಕ್ಕೆ ಸಾಧ್ಯ. ಜ್ಞಾನ ಬರ್ತಿದೆ ಅಂದರೆ ಅದ್ರ ಹಿಂದೊಂದು ಪುಣ್ಯ ಇದೆ ಅಂಥೇಳಿ ಅರ್ಥ ಅಂತೆ. ಸುಖ ಅನುಭವಿಸ್ತಿದ್ದೇವೆ ಅಂದ್ರೆ ಹಿಂದೆಲ್ಲೋ ಪುಣ್ಯ ಮಾಡಿದ್ದೇವೆ ಅಂಥೇಳಿ ಅರ್ಥ. ದುಃಖ ನಮ್ಮಿಂದ ದೂರ ಆಗಿದೆ, ಬಂದಿಲ್ಲ ದುಃಖ ಈಗ ಸ್ವಲ್ಪ ದಿವಸ ಅಂದರೆ ಓಹೋ ನಮ್ಮಿಂದ ಯಾವುದೋ ಒಂದಿಷ್ಟು ಪುಣ್ಯ ನಡೆದಿದೆ ಅಂಥೇಳಿ ಸುಲಭವಾಗಿ ಊಹಿಸ್ಬೋದು. ಇನ್ನೂ ಮೊಬೈಲ್ನಲ್ಲಿ ನಾವು ನಂಬರ್ ಒತ್ತಿದರೆ ಇನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಾ ಇದೆ ಅಂತಂದರೆ ನಮ್ಮ ಹಣ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅರ್ಥ. ನಾವು ಮಾಡಿದ ರೀಚಾರ್ಜ್ ಇನ್ನೂ ಇದೆ, ವ್ಯಾಲಿಡಿಟಿ ಮುಗಿದಿಲ್ಲ. ಸರಿ, ನಾವು ನಂಬರ್ ಒತ್ತಿದ್ರೂ ಇನ್ನೊಬ್ಬರಿಗೆ ಕಾಲ್ ಹೋಗ್ತಾ ಇಲ್ಲ ಅಂತ ಆದರೆ ನಮ್ಮ ಬ್ಯಾಲೆನ್ಸ್ ಮುಗಿದಿದೆ ಅಂತ ಅರ್ಥ. ಇವ್ರದ್ದೇ ಇಷ್ಟು ವ್ಯಾಪಾರದ ವ್ಯವಸ್ಥೆ, ಇನ್ನು ಭಗವಂತ ಮಾಡಿಟ್ಟ ವ್ಯವಸ್ಥೆಯನ್ನು ಮಾತ್ರ ನಂಬಲ್ಲ ಅಂದರೆ ಹೇಗೆ ಸಾಧ್ಯ? ಇದೇ ವಿಚಿತ್ರ. ರೋಗ ಬರ್ತಿದೆ ಅಂದರೆ ಪಾಪ ಹಿಂದಿದೆ ಅಂತ ಅರ್ಥ. ದುಃಖ ಬರ್ತಿದೆ ಅಂದರೆ ಪಾಪ ಇದೆ. ಬಂದಿಲ್ಲ ರೋಗ, ದುಃಖ ಆಗ್ತಾ ಇಲ್ಲ ಅಂದರೆ ಪುಣ್ಯ ಇದೆ ಅಂತ ಅರ್ಥ. ಹಾಗೆ ಸುಖ ಬರ್ತಿದೆ, ಪ್ರಶಸ್ತಿ, ಸನ್ಮಾನಗಳು, ನಾನಾ ರೀತಿ ವೈಭವ, ಪದವಿ, ಅನೇಕ ಜನರ ಹೊಗಳುವಿಕೆ ಬರ್ತಾ ಇದೆ ಅಂದರೆ ಅದರ ಹಿಂದೆ ಪುಣ್ಯ ಇದೆ ಅಂತ ಅರ್ಥ. ಹಾಗೆ ಭಗವದ್ಗೀತೆಯಂತಹ ಆಧ್ಯಾತ್ಮ ವಿದ್ಯೆ ನಮಗೆ ಬುದ್ಧಿಯಲ್ಲಿ ಹೋಗ್ತಾ ಇದೆ ಅಂದರೆ ಇದರ ಹಿಂದೆ ಬಹಳ ದೊಡ್ಡ ಪುಣ್ಯ ಹಿಂದಿದೆ ಅಂತ ಹೇಳಿ ಅರ್ಥ. ಕೇಳದವರಿಗೆಲ್ಲ ಜ್ಞಾನ ಬರ್ತದೆ ಅಂತಿಲ್ಲ, ಓದಿದವರಿಗೆಲ್ಲ ಜ್ಞಾನ ಬರ್ತದೆ ಅಂತಿಲ್ಲ. ಜ್ಞಾನದ ಹಿಂದೆ ಪುಣ್ಯ ಬೇಕು. ಆ ಪುಣ್ಯ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ಅಂತಾನೆ ಅವನಿಗೆ ಪುಣ್ಯ ಲಾಭ ಆಗ್ತದೆ, ಆ ಲಬ್ಧ ಪುಣ್ಯದಿಂದ ಜ್ಞಾನವಂತನಾಗ್ತಾನೆ, ಅತಿಶಯಿತವಾದ ಜ್ಞಾನ ಮತ್ತಷ್ಟು ಬರ್ತದೆ. ಆಮೇಲೆ ಆದ್ಯಂ ಸ್ಥಾನಂ ಉಪೈತಿ. ಜ್ಞಾನಯೋಗಿ ಅಂತಾಗಿಬಿಟ್ರೆ, ಜ್ಞಾನೋಪಾಯ ಅಂತ ಅವನಿಗೆ ಸಿಕ್ಕಿಬಿಟ್ರೆ ಆದ್ಯಂ ಪರಂ ಸ್ಥಾನಂ, ಹಿಂದೆ ತಿಳಿಸಿದಂತೆ ಆ ಪರಮಾತ್ಮನ ಸ್ಥಾನ ಅದನ್ನು ಪಡಿತಾನೆ, ಅಂದರೆ ಮುಕ್ತಿಯನ್ನು ಪಡಿತಾನೆ ಅಂತ ಅರ್ಥ. ಇದಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಾರ್ಗ ಬ್ರಹ್ಮ ಮಾತ್ರ ಪರಾಮರ್ಶಕಃ ಅಂತಂತಾರೆ. ಮಾರ್ಗವು ಬ್ರಹ್ಮಚ ಯಃ ಪಶ್ಯೇತ್ ಸಾಕ್ಷಾದೇವ ಅಪರೋಕ್ಷತಃ ಸರ್ವಪುಣ್ಯಾತಿಗೋ ಮುಹ್ಯಾತ್. ಎಂಥ ಅದ್ಭುತವಾದ ಫಲಶ್ರುತಿ ನೋಡ್ರಿ. ಅಮುಹ್ಯನ್ಯಾತ್ಯಸೌ ಬ್ರಹ್ಮ ತತ್ಪರಂ. ಭಗವತ್ಪಾದರು ತಿಳಿಸಿದಂತೆ ಚಿಂತನೆ ಮಾಡಬೇಕು. ಶುಕ್ಲ ಮಾರ್ಗ, ಕೃಷ್ಣ ಮಾರ್ಗಗಳನ್ನು ಸ್ಫುಟವಾಗಿ ಅನುಸಂಧಾನ ಮಾಡಿಬಿಟ್ರೆ ಉಪನಿಷತ್ತುಗಳ ಮೂಲಕ, ಕೃಷ್ಣ ಹೇಳಿದ ಮೂಲಕ
ಇನ್ನೆಲ್ಲದರಿಂದ ಬರೋ ಪುಣ್ಯ ಇದರಿಂದಲೇ ಪ್ರಾಪ್ತಿಯಾಗಿಬಿಡ್ತದಂತೆ. ಅದರಿಂದ ಪರಬ್ರಹ್ಮನ ಪ್ರಾಪ್ತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಫಲಶ್ರುತಿಯನ್ನು ಹೇಳಿ ಕೃಷ್ಣ ಜ್ಞಾನ ವಿಜ್ಞಾನ ಯೋಗ ಅನ್ನೋ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಈ ಅಧ್ಯಾಯ 28 ಶ್ಲೋಕಗಳಿಂದ ಕೂಡಿದೆ. ಸಾಧ್ಯವಾದಷ್ಟು ಅದರ ವಿವರಣೆ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಇದರಿಂದ ಪರಮಾತ್ಮ ಶ್ರೀಕೃಷ್ಣ ನಿಮ್ಮೆಲ್ಲರ ಅಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಹರಿ ಪ್ರೀತನಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಂದಿನ 9ನೇ ಅಧ್ಯಾಯ ಅದನ್ನು ಮುಂದುವರಿಸಿ ಅಲ್ಲಿರುವಂಥ ವಿಷಯಗಳನ್ನು, ಅದು ರಾಜಗುಹ್ಯ ಯೋಗ ಅಂತ ಬಹಳ ಪ್ರಸಿದ್ಧವಾದದ್ದು, ಭಗವನ್ ಮಹಿಮಾ ವರ್ಣನೆ. ಇಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾನೆ ಕೃಷ್ಣ. ಅರ್ಜುನನಿಗೆ ಮನಬಿಚ್ಚಿ ಮಾತಾಡಿದ್ದಾನೆ ತನ್ನ ಮಹಿಮೆಯನ್ನು ಹೇಳುವಾಗ. ಇಷ್ಟು ತಿಳಿದ್ರೆ ಸಾಕು ಅಂತಾನೆ. ಅಪರಿಮಿತ ಮಹಿಮಾ ಶ್ರೀಕೃಷ್ಣಂದಾದರೂ ಗೀತೆಯಲ್ಲಿ ಹೇಳಿದಷ್ಟು ಮಹಿಮೆ ತಿಳಿದ್ರೆ ಸಾಕಂತೆ. ಅವನಿಗೆ ಪರಮಾತ್ಮನ ಸಂದರ್ಶನ ಆಗೇ ಆಗ್ತದೆ. ಬಹಳ ಜನರಿಗೆ ಅಪೇಕ್ಷೆ ಇದೆ, ನಾನು ದೇವರನ್ನು ನೋಡಬೇಕು, ನನಗೆ ಕೃಷ್ಣ ಬೇಕು, ನನಗೆ ರಾಮ ಬೇಕು, ಒಂದ್ಸಲಿ ಅವನನ್ನು ಮಾತಾಡಿಸ್ಬೇಕು ಅಂತಿರ್ತಾರೆ. ಶ್ರೀಕೃಷ್ಣನ ಗೀತೆಯನ್ನು ನೋಡ್ತಾ ಬಂದರೆ ಯಾವಾಗಲಾದರೂ ಒಂದ್ಸಲಿ ಅವನ ಶಬ್ದ ಕಿವಿಗೆ ಬೀಳ್ತದೆ, ಅವನನ್ನು ಮಾತಾಡಿಸ್ಲಿಕ್ಕೆ ಬರ್ತದೆ, ಅವನನ್ನು ಸಂದರ್ಶನ ಮಾಡಲಿಕ್ಕೆ ಬರ್ತದೆ. ಅದರಲ್ಲಿಯೂ 9ನೇ ಅಧ್ಯಾಯ ಬಹಳ ವಿಶೇಷ, ರಾಜಗುಹ್ಯ ಯೋಗ ಅಂತ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್ ಅಂತ ಪ್ರಾರಂಭ ಆಗ್ತದೆ. ಸಾಧಿಭೂತ, ಸಾಧಿದೈವ, ಸಾಧಿಯಜ್ಞ ಅಂತ ಹಿಂದೆ ಹೇಳಿದ್ದ ಕೃಷ್ಣ 7ನೇ ಅಧ್ಯಾಯದಲ್ಲಿ ಆ ಭಗವನ್ ಮಾಹಾತ್ಮ್ಯವನ್ನು ಇಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ವಿಸ್ತಾರವಾಗಿ ನಾವು ಅನುಸಂಧಾನ ಮಾಡಿದಾಗಲೇ ಅವನ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಸಾಧ್ಯ. ಅಧ್ಯಾಯಾಂತೆ ಅಧ್ಯಾಯಾರಂಭ ಅಂತ 8 ಮುಗೀತು, 9 ಪ್ರಾರಂಭ ಮಾಡಿದ್ದೇನೆ. ನಾಳೆಯಿಂದ ಮತ್ತೆ 9ನೇ ಅಧ್ಯಾಯವನ್ನು ವಿಸ್ತಾರವಾಗಿ ಚಿಂತನೆ ಮಾಡೋ ಪ್ರಯತ್ನ ಮಾಡ್ತೇನೆ. ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.